ಯಾರಿದಾರ ಹೊರಗ ನೋಡ್ತೀನಿ. ಇವನೇ ಏನ್ ಅಜ್ಜಿ ಹೆಂಗೈತ್ ಮೈಗೆ ಒಂದ್ ಹಾತ್ ಹಾಕಿದ್ರೆ ಹತ್ ಕಡೆ ಕುಯ್ಕೊಂಬರ್ಬೇಕು. ಎಲ್ಲ ನಮ್ಮ ಮಾಲ್ ನಾಲ್ಗಿ ಮೇಲೆ ಜಾಪ್ ಇರ್ಲಿ. ಆಕಿ ನನ್ನ ಮಗಳದಾಳ. ಯಾರ ಮಗಳಾದ್ರೆ ನನಗೇನು, ಬಿಕ್ರಿ ಆದ್ಮೇಲೆ ಮುಗೀತು. ಕೈ ಮುಗ್ದು ಹೋಗ್ತಾ ಇರ್ಬೇಕು. ಕೈ ಮುಗಿದು ಹೋಗಾಕ ನೀನೇನ್ ದ್ಯಾವ್ರಲ್ಲ. ಒಂದ್ ಹಾದಿ ಹಿಡ್ಕೊಂಡು ಒಂಟಂದ್ರ ಬೇಷಾತು. ಇಲ್ಲ ಅಂದ್ರ ತಲೆ ಮೇಲೆ ಇರೋದು ಇರಾನಿಲ್ಲ, ಕಠವಾಗ್ಬಿಟ್ಟತು. ಮಗನೇ ಏನಾಯ್ತಾ? ಮೈದಾನಿ ನೀವ್ ಒಳಗ್ ಕುಂದಿರು. ಕೆಟ್ಟ ಮಂದಿ ಆದಾರ ನಾ ಮಾತಾಡ್ಬರ್ತಾನೆ. ಮಾತಾಡೋದೇನಿಲ್ಲಲೇ ಮಗನೇ. ನೀ ಉಳಿಬೇಕು ಅಂದ್ರೆ ನೀನು ಮಗಳನ್ನ ಕಳಿಸು. ಇಲ್ಲ ಅಂತಂದ್ರೆ ಮೈ ತುಂಬಾ ಬ್ಲೇಡ್ ಇರ್ತವೆ, ಎಷ್ಟು ತೆಗೆದ್ರು ಮುಗಿಯಲ್ಲ. ಸಾಯೋವರೆಗೂ ಅದೇ ಕೆಲಸ ಆಯ್ತದೆ. ಬೇಗ ಕಳಿಸು. ಯಾರನ್ನ ಕಳ್ಸಂತ ಹೇಳಿಕತ್ತ ನೀವ? ನಿನ್ನ ಮಗಳನ್ನ. ಆಕಿ ನಮ್ಮ ಮಾಲ್, ನಾವು ಅವಳು ಮಾಲೀಕರು. ಇವತ್ತು ಅವಳು ಮೊದಲ ರಾತ್ರಿ. ಏನ್ ಹೇಳಿಕತ್ತ ನೀವ? ಮೈಯೆಲ್ಲ ಗಾಯ ಆಗವಂತಂದ್ರ ಆಕಿ ಎಲ್ಲ ಕೆಲಸ ಮಾಡ್ತಾ ಇದ್ದಾಳ ಅಂತಂದಿ. ಆದ್ರ ಮಾಡೋದ್ ಕರ್ಕೊಂಡು ಹೋಗಿದ್ರು ಈ ಸೂಳಿ ಮಕ್ಳು. ಆಯ್ತಲ್ಲ, ಹೇಳಾಯ್ತಲ್ಲ. ಒಳಗು, ಹೋಗು ಹೋಗು. ಇವತ್ತು ಇವನು ಉಳಿಬೇಕಾಯ್ಲನಾ? ಬೇಡಪ್ಪ, ಆಕಿನ ಒಯ್ಬೇಡ್ರಿ. ಬೇಕಾದ್ರೆ ನನ್ನ ಒಯ್ರಲ್ಲ. ನಿನ್ ತಗೊಂಡ್ ನಾನೇನೇ ಮಾಡ್ಲಿ? ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮಾಲ್. ಸಾವ್ಕಾರರು ಶೋಕಿ ಟೋಲ್. ಏನ್ ಮಾತಾಡ್ಲಿಕ್ಕೆ ಹತ್ತಿದ್ಯೋ? ಆಕಿನ ಸಣ್ಣ ಕೂಸ. ಅದೇ ಬೇಕು ನಮ್ ಗಿರಾಕಿಗಳಿಗೆ. ಪ್ರಪಂಚದಾಗಿರೋ ದೊಡ್ಡ ದೊಡ್ಡ ಜನ ಇದಕ್ಕೆ ಅಂತ ಕ್ಯೂ ನಿಂತಿದ್ದಾರೆ. ನಿನ್ ತಗೊಂಡೇನೆ ಮಾಡ್ಲಿ? ಕಳ್ಸವಳ್ನ. ನನ್ನ ಮಗಳ ವಯಕ್ಕೆ ನಾನ್ ಬಿಡಲಿಲ್ಲ. ನಾನಿರೋದನ್ನ ನನ್ನ ಮಗಳ ಕೆಟ್ಟ ಹಾದಿ ತೊಳೆಯೋ ಹಂಗಿಲ್ಲ. ನನ್ ಬಿಡಕ್ ಬೇಡ್ವೆ. ಅವ್ರು ಹೇಳ್ದಂಗ್ ಮಾಡ್ತಾ ಇದ್ರ ಹಾಬಿಟ್ ಕಚ್ಚಿಸ್ತಾರ, ಜೀಳ್ ಬಿಟ್ಟು ಎದುಸ್ತಾರ. ನಾನು ಹೋಗಣಿಲ್ಲ. ನಾಗಿದನು ಅಪ್ಪಿದನು. ನಿನ್ನ ಹಾದಿಯಾಗ ಹೋಗಿ ಆಡಿಲ್ಲ. ಏನ್ ಹರಿಕತೆ ನಡೆಸ್ತಿದ್ದೀರಿ? ಕಳ್ಸವಳ್ನ.
ತಿಂದಿರಲ್ಲೋ ನಾ ಏನ್ ಮಾಡ್ಲೆ ನಾನ್ ಸುಳ್ಬಿಡವ ಹಿಂಗ ಇರ ಬದ್ಲು ಸಾಯದೆ ಲೇಸ. ಏನ್ ಹೇಳ್ತಿ ಮಗಳ ಹೆಂಗ ಸುಡ್ಲ ನಾನ್ ನಿನ್ನ ಇದ್ರ ಸುಟ್ ತಿಂತಾರ, ನೀ ಸುಟ್ರ ನಗ್ತಾ ಸಾಯ್ತೇನೆ. ಇದ್ರ ನಿಮ್ಗ ಕಷ್ಟ ಆಗ್ತೈತಿ, ನಾ ಹಿಡದ ತಪ್ಪ, ನಾ ಎಣ್ಣ ಗುಟ್ಟಿದೆ ತಪ್ಪ. ಈಗ ಹಚ್ಚು ಬೆಂಕಿನ ಹಚ್ಚಬೆ. ಇಲ್ಲ ಇಲ್ಲ ನಾ ಮಾಡಾನಿಲ್ಲ. ಇದ್ರ ಉರಿತೇನೆ, ಸತ್ರ ಮಣ್ಣಾಗ್ತೇನೆ, ಊರಲ್ದಾಗ ಸಿಗ್ತೇನೆ. ಹಚ್ಚಬೆ ಹಚ್ಚ. ಬರಲೇ ಯಪ್ಪ ನಿಮ್ಮ ಕೈ ಮುಗಿತೇನ್ರೋ ಯಪ್ಪ, ಅದ್ ಹೋಗ್ರೋ ಯಪ್ಪ. ನನಗಿರೋಳು ಒಬ್ಬಾಕಿನ ನಿಮ್ಮ ತಂಗಿ ಇದ್ದಂಗ್ರೋ ಯಪ್ಪ. ಯಾರ ತಂಗಿ ಯಾರಪ್ಪ ಯಾರಕ್ಕನೆ ರೊಕ್ಕದಾಗೈತಿ ಎಲ್ಲ. ಈಗ ನೀ ಬತ್ತಿ ನಾ ಬರ್ಲ, ನೀ ನಾ ಬರ್. ಬಿಟ್ಕೋರಿ. ಹುಲಿಯಾ ಹುಲಿಯಾ ಎಲ್ಗ ಹಾಯ್ದಿ? ಊರ್ಗೇನ? ಮಿಸ್ ಕಾಡಿದ್ರ ಭಿಕ್ಷಾ ಬೇಡೋ ತಟ್ಟೆಲ್ ರೊಕ್ಕ ಬಿದ್ದಂಗ ನಿನ್ನ ಕೈಯಲ್ಲಿ ನಿನ್ ತಲೆ ಬೀಳ್ತದ. ಎಲ್ಲ ನನ್ನ ಮಗ. ಯಾರೋ ನಿನ್ನ ಮಗ? ಇದಿರಾದು ಮಂದಿ ರಕ್ತ ಆರ್ಸಕ್ಕಲ್ಲ, ತಲೆ ಮೇಲೆ ಮೈಕ ಮೇಲೆ ಬ್ಯಾಡ್ದ್ರ ಕೂದಲು ಬೋಳ್ಸದಕ್ಕ. ಹಿಂಗ ಯಾವ ನರಕ್ ಹಾಕದ್ರ ರಕ್ತ ಹರಿದು ನಿನ್ ಪ್ರಾಣ ಹೋಗ್ತೈತಿ ಅಂತ ನಂಗೆ ಗೊತ್ತು. ಬ್ಯಾಡ ಶಿವನ, ಬ್ಯಾಡ, ನಾನು ಕೊಲಿಬೇಡ. ನನಗಿಬ್ರು ಮಕ್ಳಿದಾರ, ಅನಾಥರು ಆಗ್ತಾರ. ಬ್ಯಾಡ ಶಿವನ. ಮಕ್ಳಿರ ಮಂದಿ ನನ್ನ ಮಕ್ಕಳನ್ನ ಯಾಕರ ಬಲಿ ತಗೊಂಡ್ರಿ? ನನ್ ತಪ್ಪಾತು. ನಿನ್ನ ಮಗನ ನಿನಗೆ ತಂದೊಪ್ಸಿ ಈ ಕೆಟ್ಟ ಕೆಲ್ಸನ ಬಿಟ್ಟು ಬಿಡ್ತೀನಿ. ನಿಜವಾಗ್ಲು ನನ್ ತಾಯಿ ಮೇಲೆ ನಾವು ಎಲ್ಲದ ನನ್ನ ಮಗ? ಅದನ ಚಂದದನ. ಆದ್ರ ನಾನ್ ನಿನ್ನಲ್ಲಿ ಕರೆದು ಹೋಯ್ದ್ರ ಅವ್ರು ನನ್ ಕೊಲ್ತಾರ. ನೀವೊಂದ್ ಕೆಲ್ಸ ಮಾಡು, ನಾಳೆ ರಾತ್ರಿ ಬೆಂಗಳೂರು ಅರಮನೆ ಮುಂದೆ ಬಾ. ನಾನು ಅವನ್ನ ನಿನಗೆ ಕದ್ದು ಕೊಡ್ತೇನೆ. ಮಕ್ಳದಾವ ಅಂತ ಬಿಡ್ತೇವ್ರಿ. ನಾಳೆ ರಾತ್ರಿ ನನ್ನ ಮಗನ್ನ ಕರ್ತಾ ಇರಲಿಲ್ಲ ಅಂದ್ರ ನೀನು ಬೆಳಗಿರಾಣಿಲ್ಲ.
ರೇಖಾ, ನಿಜ ಜೀವನದಲ್ಲಿ ಪವರ್ ಇಲ್ಲದೆ ಇರತಕ್ಕಂಥ ಯಾವ ಹೀರೋನು ಸಹ ಇದುವರೆಗೂ ಗೆದ್ದದಿಲ್ಲ ಗೊತ್ತಾ? ಏನೋ ಸೆನ್ಸ್ ನಡ್ಸ್ಯಾರ, ಅದ್ಕ ಎಲ್ಲ ಸೇರ್ಯಾರ. ನೀ ಮುಂದೆ ಹೋಗ್ಬೇಡ, ನಡಿ ವಾಪಸ್ ಹೋಗೋಣ. ನಾ ಬರಾಣಿಲ್ಲ. ಇಂದು ನನ್ನ ಮಗನ ಕರ್ಕೊಂಡೇ ಹೋಗ್ತಾನ. ಎಲ್ಲಪ್ಪ ನನ್ನ ಮಗ ಅದನ್ರಿ ನನ್ನ ಮಗ ಅದನ್ರಿ. ಮಗ ಎಲ್ಲಪ್ಪ ಮಗ ಎಲ್ಲಪ್ಪ. ಮಾನ್ಯ ಸಂಪಾದಕರೇ,
ನೀವು ಹೇಳಿದ್ದು ನಿಜ. ನಿಜ ಜೀವನದಲ್ಲಿ ಯಾವುದೇ ಪವರ್ ಇಲ್ಲದೆ ಇರೋ ಹೀರೋ ಗೆಲ್ಲಲು ಸಾಧ್ಯವಿಲ್ಲ. ಮನುಷ್ಯತ್ವವಿಲ್ಲದ ಯಾವುದೇ ದೇಹ, ಆತ್ಮ, ಸರ್ಕಾರ, ನಾಡು, ಜನ, ತತ್ವ ನಿಷ್ಪ್ರಯೋಜಕ. ಹಿಂಸೆಯ ಕಡಲಲ್ಲಿ ಒಂದನಿ ಸಿಹಿ ನೀರು ಸಿಕ್ಕಿದರೆ ಕೋಟಿ ಕಟುಕರು ವಾಲ್ಮೀಕಿಯಾದಾರು. ತತ್ವಗಳ ಪಾಲಿಸದೆ ಹೋದರೂ ಚಿಂತೆ ಇಲ್ಲ. ಮಿದುಳಲ್ಲಿ ತಿಳಿವೆಂಬ ಬೆಳ್ಳಿ ಮೋಡಗಳ ಸಾಲು ಉದ್ಭವಿಸಬೇಕು. ಜನ್ಮ ಜನ್ಮಗಳು ಬರಲಿ ಇರಲಿ, ಅದರೊಳಗೆ ಮನುಷ್ಯತ್ವ ಇರದಿದ್ದಲ್ಲಿ ಮರುಜನ್ಮ ಬೇಡ. ಬಂದು ಹೋಗುವುದಕ್ಕಾಗಿ ವ್ಯಥೆ ಇಲ್ಲ. ಕಂಡದ್ದನ್ನು ಉಂಡು ಸಂತಸದಿಂದಿರುವೆನಲ್ಲ. ಹಿಂಡು ಸೂರ್ಯರು ಬಂದು ಸುಡಬಾರದೆ, ಬಂಡ ಬದುಕು ಮುಗಿಯಬಾರದೆ. ಉಸಿರಾಡುವ ಎದೆಗಳಲ್ಲಿ ಖಡ್ಗ ನೆಡುವ ಹಿಂಸೆಯ ಕಣ್ಣಲ್ಲಿ ಕೂತು ರಕ್ತ ಕುಡಿಯುವ ನರ ರಾಕ್ಷಸರೇ, ಇದೋ ಖಂಡವಿದೆಕೋ ಮಾಂಸವಿದೆಕೋ, ಭರತ ಭೂಮಿಯ ಬಿಸಿ ರಕ್ತವಿದೆಕೋ, ತಣ್ಣಗಾಗುವ ಮುನ್ನವೇ ಉಂಡು ಸಂತಸದಿಂದಿರು. ಇಂತಿ ರೇಖಾ.